ಬಸ್ ದರ ಏರಿಕೆಯಾಗಿದ್ದಾಯಿತು, ಮೆಟ್ರೋ ದರ ಏರಿಕೆಯಾಗಿ ಅದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆಯ ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಶೀಘ್ರದಲ್ಲಿ ವಿದ್ಯುತ್ ದರ ಹೆಚ್ಚಳಕ್ಕೆ ಬೆಸ್ಕಾಂ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ದರ ಏರಿಕೆ ಸಂಬಂಧ ಬೆಸ್ಕಾಂ ಕಚೇರಿಯಲ್ಲಿ ನಿನ್ನೆ ಸಭೆಯಾಗಿದೆ. ಬೆಸ್ಕಾಂನ ಎಂಡಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ಈ ಸಭೆಯಾಗಿದೆ. ಫೆಬ್ರವರಿ 17ರಂದು ಕೆಇಆರ್ಸಿ ವಿದ್ಯುತ್ ಪರಿಶೀಲನಾ ಸಭೆ ನಡೆಯುತ್ತೆ. ಈಗಾಗಲೇ ವಿದ್ಯುತ್ ದರ ಏರಿಕೆ ಸಂಬಂಧ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಸಲಾಗಿದೆ. 17ರ ಸಭೆಯಲ್ಲಿ ಪ್ರಸ್ತಾವನೆಗೆ ಸ್ಪಷ್ಟನೆಯನ್ನ ಕೆಇಆರ್ಸಿ ಕೇಳುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಏಪ್ರಿಲ್ 1ರಿಂದ ದರ ಏರಿಕೆಯ ಸಾಧ್ಯತೆ ದಟ್ಟವಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ. ಸತ್ತಾರ್, ಈಗ ಬೆಸ್ಕಾಂ ಮಾತ್ರನಾ ಅಥವಾ ರಾಜ್ಯದ ಎಲ್ಲಾ ಎಸ್ಕಾಂಗಳು ಕೂಡ ಈ ಪ್ರಸ್ತಾವನೆಯನ್ನ ರೆಡಿ ಮಾಡಿದ್ದಾವ? ರಕ್ಷತ್, ನವೆಂಬರ್ ತಿಂಗಳಲ್ಲಿ ರಾಜ್ಯದ ಎಲ್ಲ ಎಸ್ಕಾಂಗಳು ಮೊದಲ ಹಂತವಾಗಿ ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿತ್ತು. ವಿದ್ಯುತ್ ಖರೀದಿ ಹಾಗೂ ನಿರ್ವಹಣೆ ವೆಚ್ಚ ಹೆಚ್ಚಾಗಿರೋದ್ರಿಂದ ದರ ಪರಿಷ್ಕರಣೆ ಮಾಡಬೇಕು ಅಂತ ನವೆಂಬರ್ ತಿಂಗಳಲ್ಲೇ ಒಂದು ಪರಿಷ್ಕರಣೆ ಸಂದರ್ಭದಲ್ಲಿ ಒಂದು ಪ್ರಸ್ತಾಪವನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು. ಬಟ್ ಇದರ ಮೊದಲ ಹಂತವಾಗಿ ಕೆಇಆರ್ಸಿ ಅಂದರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಬೋರ್ಡ್ ಏನಿದೆ, ಮೊದಲಿಗೆ ಎಸ್ಕಾಂಗಳಿಗೆ ಒಂದು ಸೂಚನೆ ಕೊಟ್ಟಿದೆ. ಫೆಬ್ರವರಿ 17ರಂದು ಜನಾಭಿಪ್ರಾಯ ಸಂಗ್ರಹ ಮಾಡಬೇಕು. ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಂದು ವೇಳೆ ನೀವು ದರ ಏರಿಕೆ ಮಾಡಬೇಕಂದ್ರೆ ಅನ್ನೋ ಸಂದರ್ಭದಲ್ಲಿ ಯಾವ ಮಾನದಂಡವನ್ನು ನೀವು ಪಾಲನೆ ಮಾಡ್ತೀವಿ, ಅದ್ರ ಜೊತೆಗೆ ಜನರ ಅಭಿಪ್ರಾಯ ಏನು, ಅವರೇನಾದರೂ ವಿರೋಧ ಮಾಡಿದರೆ ಅವರಿಗೆ ಯಾವ ರೀತಿಯಲ್ಲಿ ನೀವು ಅದನ್ನು ತಿಳುವಳಿಕೆ ಮಾಡ್ತೀರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಡಿಟೇಲ್ ಆಗಿ ಒಂದು ರಿಪೋರ್ಟ್ ಕೊಡಬೇಕು. ಅದರ ಮೊದಲ ಹಂತ ಫೆಬ್ರವರಿ 17ರಂದು ಎಸ್ಕಾಂ ಆಗಿರ್ಬೋದು, ಫೆಬ್ರವರಿ 18ರಂದು ಸೆಸ್ಕಾಂ ಆಗಿರ್ಬೋದು, ಫೆಬ್ರವರಿ 21ರಂದು ಜೆಸ್ಕಾಂ ಆಗಿರ್ಬೋದು, ಫೆಬ್ರವರಿ 27ರಂದು ಹೆಸ್ಕಾಂ ಸೇರಿದಂತೆ ಎಲ್ಲ ಜನಾಭಿಪ್ರಾಯ ಸಂಗ್ರಹ ಮಾಡಿ ಅದರ ಮೊದಲ ಹಂತವಾಗಿ ಒಂದು ಪೇಪರ್ ನೋಟಿಫಿಕೇಶನ್ ಕೆಇಆರ್ಸಿಗೆ ಕೊಡಬೇಕಾಗುತ್ತೆ. ಆ ಒಂದು ಪೇಪರ್ ನೋಟಿಫಿಕೇಶನ್ ಅಲ್ಲಿ ಏನೇನು ಮಾನದಂಡ, ಅದರ ಜೊತೆಗೆ ಯಾವ ಕಾರಣಕ್ಕೆ ಏರಿಕೆ ಆಗಬೇಕು ಅನ್ನೋದನ್ನು ಕೆಇಆರ್ಸಿಗೆ ಮನದಟ್ಟು ಮಾಡಬೇಕಾದಂಥ ಒಂದು ಕೆಲಸವನ್ನು ಎಸ್ಕಾಂಗಳು ಮಾಡಬೇಕಾಗುತ್ತೆ. ಕೆಇಆರ್ಸಿ ಒಂದು ವೇಳೆ ಈ ಎಸ್ಕಾಂಗಳು ಕೊಟ್ಟಂತಹ ಉತ್ತರ ಏನು ಅದು ಓಕೆ ಅಂದ ಮಾತ್ರಕ್ಕೆ ಕೆಇಆರ್ಸಿ ನಂತರ ಆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ಸರ್ಕಾರ ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಇದರ ಮೊದಲ ಹಂತವಾಗಿ ನಿನ್ನೆ ಒಂದು ಮೀಟಿಂಗ್ ಕೂಡ ಆಗಿದೆ. ಆ ಒಂದು ಅಧಿಕಾರಿಗಳ ಸಭೆಯಲ್ಲೂ ಕೂಡ ವಿದ್ಯುತ್ ಖರೀದಿ ಹಾಗೂ ನಿರ್ವಹಣೆ ವೆಚ್ಚ ಹೆಚ್ಚಾಗಿರುವುದರಿಂದ ದರ ಏರಿಕೆ ಅನಿವಾರ್ಯ ಅನ್ನೋ ತೀರ್ಮಾನಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ತದನಂತರದಲ್ಲಿ ಈಗ ಎಸ್ಕಾಂಗಳೇನು ಜನಾಭಿಪ್ರಾಯ ಸಂಗ್ರಹ ಮಾಡಿ ಪೇಪರ್ ನೋಟಿಫಿಕೇಶನ್ ಕೊಟ್ಟ ನಂತರ ಏಪ್ರಿಲ್ 1ರಿಂದ ರಾಜ್ಯದ ಜನರಿಗೆ ಮತ್ತೊಂದು ಕರೆಂಟ್ ಶಾಕ್ ಕೂಡ ಎದುರಾಗುವ ಸಾಧ್ಯತೆ ಇರುವಂಥದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.